ತುಂಬ ಜನ ಯೂಟ್ಯೂಬ್ನಲ್ಲಿ 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ, ಆದರೆ ಇನ್ನು ವಾಚ್ ಟೈಮ್ ಆಗಿರೋದಿಲ್ಲ. ಸೊ ಇವತ್ತು ನಾವು ಒಂದು ಈಸಿಯಾಗಿ ವಾಚ್ ಟೈಮ್ನ ಕಂಪ್ಲೀಟ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಅವುಗಳ ಲಿಂಕ್ ನಿಮಗೆ ಬರುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿಕೊಂಡು ನೀವು ಯಾವ ಥರ ತುಂಬ ಕೆಟಗರಿ ಮೇಲೆ ತುಂಬ ಜನ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಟಿಕ್ಗಳನ್ನು ಮಾಡ್ತಿರ್ತಾರೆ, ಕೆಲವೊಬ್ಬರು ವ್ಲಾಗ್ಸ್ಗಳನ್ನು ಮಾಡ್ತಿರ್ತಾರೆ, ಕೆಲವೊಬ್ಬರು ಕುಕ್ಕಿಂಗ್ ಬಗ್ಗೆ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ವ್ಲಾಗ್ಸ್ಗಳನ್ನು ಮಾಡ್ತಿರ್ತಾರೆ, ಲೈಫ್ ಸ್ಟೈಲ್ ಬಗ್ಗೆ ವ್ಲಾಗ್ಸ್ಗಳನ್ನು ಮಾಡಿ, ಈ ಥರ ತುಂಬ ಕೆಟಗರಿಗಳು ಇದೆ. ಸೊ ನೀವು ಅದರಲ್ಲಿ ಒಂದು ಕೆಟಗರಿನ ಚೂಸ್ ಮಾಡಿಕೊಂಡು ನೀವು ಯಾವ ಥರ ವಿಡಿಯೋಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರ ಆ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಆ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋರನ್ನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ವಿಡಿಯೋಗಳನ್ನು ನೋಡಿಕೊಂಡು ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಆ ಥರ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗಳ ವಿಡಿಯೋಗಳು ಯಾವುವು ವೈರಲ್ ಆಗಿದ್ದಾವೆ ಆ ವಿಡಿಯೋದಲ್ಲಿರುವ ಪಾಯಿಂಟ್ಸ್ಗಳನ್ನು ತಗೊಂಡು ಅದ್ರ ಬಗ್ಗೆ ನೀವು ಯೂಟ್ಯೂಬ್ನಲ್ಲಿ ಅವುಗಳ ಪಾಯಿಂಟ್ಸ್ಗಳನ್ನ ತಗೊಂಡು ಅದೇ ಥರ ನೀವು ವಿಡಿಯೋಗಳನ್ನು ಮಾಡಿ ಹಾಕಿ, ಇದರಿಂದ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಬರಬಹುದು. ತುಂಬ ಜನ ವಿಡಿಯೋಗಳನ್ನು ನೋಡಿರ್ತಾರೆ, ಅವರೊಂದು ಅಕೌಂಟ್ನಲ್ಲಿ ಆ ವಿಡಿಯೋ ತುಂಬ ವೈರಲ್ ಆಗಿರುತ್ತೆ, ಆ ಒಂದು ವಿಡಿಯೋ ಟಿಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದೇ ಥರ ವಿಡಿಯೋಗಳನ್ನು ಮಾಡಿ ಹಾಕೋದ್ರಿಂದ ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬರ್ತಾರೆ, ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದೇ ಥರ ವಿಡಿಯೋಗಳನ್ನು ಮಾಡಿ ಹಾಕಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು, ನಿಮ್ಮ ಒಂದು ವ್ಯೂಸ್ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಅದು ಕೂಡ ನೀವು ಆ ವಿಡಿಯೋ ವೈರಲ್ ಆಗಬಹುದು. ಸೊ ಅದರಿಂದ ನಿಮ್ಮ ವ್ಯೂಸ್ ಕಂಪ್ಲೀಟ್ ಮಾಡ್ಕೋಬಹುದು, ಅದರಿಂದ ಮೊನೆಟೈಸೇಷನ್ ಕೂಡ ಬೇಗ ಮಾಡ್ಕೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ಹೌ ಟು ವಿಡಿಯೋಗಳನ್ನು ಮಾಡಿ ಯಾವ ಥರ ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದು ಹೇಗೆ, ವಾಟ್ಸಪ್ ಅಕೌಂಟ್ ಓಪನ್ ಮಾಡೋದು ಹೇಗೆ, ವಾಟ್ಸಪ್ ಹ್ಯಾಕ್ ಇರೋದನ್ನು ವಾಟ್ಸಪ್ ಹ್ಯಾಕ್ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದು ಯಾವ ಥರ, ಈ ಥರ ವಿಡಿಯೋಗಳನ್ನು ಮಾಡಿ ಹಾಕಿ. ಈ ಥರ ವಿಡಿಯೋಗಳನ್ನು ಇವಾಗ ಯೂಟ್ಯೂಬ್ನಲ್ಲಿ ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನೀವು ಹೌ ಟು ವಿಡಿಯೋಗಳನ್ನು ತುಂಬ ಮಾಡಿ. ಹೌ ಟು ವಿಡಿಯೋಗಳು ಈಗ ತುಂಬ ಜಾಸ್ತಿ ಹೋಗುತ್ತವೆ. ಯಾವ ವಿಡಿಯೋಗಳು ಜಾಸ್ತಿ ಹೋಗ್ತಾವೆ ನೋಡು ಆ ವಿಡಿಯೋಗೆ ವ್ಯೂಸ್ ಕೂಡ ಬರುತ್ತೆ, ಆ ಥರ ನಿಮ್ಮ ಮೊನೆಟೈಸೇಷನ್ ಕೂಡ ಆಗುತ್ತೆ. ಈಗ ಹೌ ಟು ವಿಡಿಯೋಗಳನ್ನು ಆದಷ್ಟು ಜಾಸ್ತಿ ಜನ ನೋಡ್ತಾರೆ. ಸೊ ಅದಕ್ಕೋಸ್ಕರ ಹೌ ಟು ವಿಡಿಯೋಗಳನ್ನು ಮಾಡಿ, ಇವು ಜಾಸ್ತಿ ಕೂಡ ಹೋಗುತ್ತೆ, ನಿಮ್ಮ ವ್ಯೂಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಹೌ ಟು ವಿಡಿಯೋಸ್ಗಳಲ್ಲಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ, ವಾಟ್ಸಪ್ ಚಾನಲ್ ಅಕೌಂಟ್ನ ಓಪನ್ ಮಾಡೋದು ಹೇಗೆ, ಯೂಟ್ಯೂಬ್ ಬಗ್ಗೆ ವಿಡಿಯೋಗಳನ್ನು ಮಾಡೋದು ಹೇಗೆ, ಈ ಥರ ಕಂಟೆಂಟ್ಗಳನ್ನು ಮಾಡೋದ್ರಿಂದ ನಿಮ್ಮ ಒಂದು ವ್ಯೂಸ್ ಕೂಡ ಜಾಸ್ತಿ ಆಗ್ಬೋದು. ಈ ಥರ ಕಂಟೆಂಟ್ಗಳು ತುಂಬ ವೈರಲ್ ಕೂಡ ಆಗ್ಬೋದು, ಈ ಥರ ಕಂಟೆಂಟ್ಗಳು ತುಂಬ ಟಿಕ್ ಆಗ್ಬೋದು. ನಿಮ್ಮ ಚಾನಲಲ್ಲಿ ವಿಡಿಯೋಗಳು ವೈರಲ್ ಆದವು ಅಂದರೆ ಆ ವಿಡಿಯೋಗಳನ್ನು ತುಂಬ ಜನ ನೋಡ್ತಾರೆ. ಸೊ ಅದರಿಂದ ನಿಮ್ಮ ವ್ಯೂಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಈ ಥರ ಆದಷ್ಟು ಲಾಂಗ್ ವಿಡಿಯೋಗಳನ್ನು ಮಾಡಿ ಹಾಕಿ, ನಿಮ್ಮ ಒಂದು ಯೂಸ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಥಂಬ್ನೇಲ್. ನೀವು ಥಂಬ್ನೇಲ್ ಯಾವ ಥರ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ವಿಡಿಯೋಗಳನ್ನು ನೋಡಬೇಕು ಬೇಡವಾ ಅನ್ನೋದು ಆ ಥಂಬ್ನೇಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಯೂಟ್ಯೂಬ್ನಲ್ಲಿ ಬೆಳೆಯೋದು ತುಂಬ ಕಷ್ಟ. ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಸ್ಕ್ರೋಲ್ ಮಾಡಿ ನೋಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಬೇಗ ವೈರಲ್ ಆಗ್ತಾರೆ. ಸೊ ಯೂಟ್ಯೂಬ್ನಲ್ಲಿ ಆ ಥರ ಇಲ್ಲ. ನಿಮ್ಮ ಥಂಬ್ನೇಲನ್ನು ನೋಡಿ ಅವರು ಚೂಸ್ ಮಾಡಿ ನಿಮ್ಮ ಒಂದು ಚಾನಲನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋನ ನೋಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಥಂಬ್ನೇಲನ್ನು ಆದಷ್ಟು ಉತ್ತಮವಾಗಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಥಂಬ್ನೇಲ್ ಅಟ್ರಾಕ್ಟಿವ್ ಆಗಿರಬೇಕು. ನಿಮ್ಮ ಒಂದು ಥಂಬ್ನೇಲನ್ನು ನೋಡಿಬಿಟ್ಟು ವಿಡಿಯೋಗಳನ್ನು ನೋಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಥಂಬ್ನೇಲ್ ಮತ್ತು ಟೈಟಲ್ ಆದಷ್ಟು ಉತ್ತಮವಾಗಿರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಲೈವ್ ಬಂದುಬಿಟ್ಟು ಜನರ ಜೊತೆ ಮಾತಾಡಿ, ಜನರ ಬಗ್ಗೆ ಬೆರೀರಿ. ಜನರ ಜೊತೆ ಬೆರೆಯೋದ್ರಿಂದ ಅವರು ನಿಮ್ಮ ಮೇಲೆ ಒಂದು ಟ್ರಸ್ಟ್ ಮಾಡಿ ಅವರು ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಸೊ ಇದರಿಂದ ನಿಮ್ಮ ವ್ಯೂಸ್ ಕೌಂಟ್ ಆಗುತ್ತೆ. ಈ ಲೈವ್ಸ್ ಬಂದಾಗ ಕೂಡ ವ್ಯೂಸ್ ಕೂಡ ಕೌಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಲೈವ್ ಬಂದುಬಿಟ್ಟು ಮಾತಾಡಿ, ಲೈವ್ ಬಂದುಬಿಟ್ಟು ಜನರ ಜೊತೆ ಮಾತಾಡಿ. ಸೊ ಇದು ಲೈವ್ ಬರೋದ್ರಿಂದ ಕೂಡ ಇದು ವ್ಯೂಸ್ ಕೌಂಟ್ ಆಗುತ್ತೆ. ನೀವು ಶಾರ್ಟ್ಸ್ಗಳನ್ನು ಮಾಡ್ತೀರಲ್ಲ ಆ ವ್ಯೂಸು ಮೊನೆಟೈಸೇಷನಲ್ಲಿ ಕೌಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಲಾಂಗ್ ವಿಡಿಯೋಗಳನ್ನು ಜಾಸ್ತಿ ಹಾಕಿ, ಲಾಂಗ್ ಲೆಂತ್ ವಿಡಿಯೋಗಳನ್ನು ನೋಡ್ತಾ ಅದರ ವ್ಯೂಸ್ ಕೂಡ ಕೌಂಟ್ ಆಗುತ್ತೆ. ಸೊ ಆದಷ್ಟು ನೀವು ಲಾಂಗ್ ವಿಡಿಯೋಗಳನ್ನು ಮಾಡಿ ಹಾಕಿ. ಲಾಂಗ್ ವಿಡಿಯೋ ಮಾಡಿ ಹಾಕೋದ್ರಿಂದ ನೀವು ವಿಡಿಯೋ ಮಾಡೋದಕ್ಕೆ ಟೈಮ್ ಕೂಡ ಬೇಕು, ನೀವು ಹೇಳೋದು ಮುಗಿಸೋದಕ್ಕೆ ಟೈಮ್ ಕೂಡ ಹತ್ತುತ್ತೆ. ಸೊ ಅದಕ್ಕೋಸ್ಕರ ಟೈಮ್ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವಾಚ್ ಟೈಮ್ ಕೂಡ
ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಲಾಂಗ್ ವೀಡಿಯೋಗಳನ್ನು ಜಾಸ್ತಿ ಹಾಕಿ ಆ ವಿಡಿಯೋಗಳನ್ನು ನೋಡೋದಕ್ಕೆ ತುಂಬ ಟೈಮ್ ಕೂಡ ಆಗುತ್ತೆ. ಸೊ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಲಾಂಗ್ ವೀಡಿಯೋಗಳನ್ನು ಜಾಸ್ತಿ ಮಾಡಿ. ಆಗಲೇ ಹೇಳಿದ್ನಲ್ಲ ನಾನು ಹೌ ಟು ಚಾನಲ್ ಕ್ರಿಯೇಟ್, ಹೌ ಟು ವಾಟ್ಸಪ್ ಅಕೌಂಟ್ ಕ್ರಿಯೇಟ್, ವಾಟ್ಸಪ್ ಚಾನಲ್ ಹ್ಯಾಕ್ ಆಗಿದೆಯೋ ಇಲ್ಲೋ ಯಾವ ಥರ ನೋಡೋದು, ಈ ಥರ ವಿಡಿಯೋಗಳನ್ನು ಮಾಡಿ ಹಾಕಿ. ತುಂಬ ಜನ ನೋಡ್ತಾರೆ. ಈಗ ಆ ಥರ ವಿಡಿಯೋಗಳನ್ನು ತುಂಬ ಲೈಕ್ ಮಾಡ್ತಾರೆ, ಜನ ತುಂಬ ನೋಡ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಲಾಂಗ್ ವಿಡಿಯೋಗಳನ್ನು ಮಾಡಿ ಹಾಕಿ. ತುಂಬ ಜನ ವ್ಯೂಸ್ ನೋಡ್ತಾರೆ, ನಿಮಗೆ ವ್ಯೂಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಇದಷ್ಟು ನನ್ನ ಕಡೆಯಿಂದ ಯೂಟ್ಯೂಬ್ನಲ್ಲಿ 400 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಟಿಪ್ಸ್ಗಳು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೈಸ್. ಐ ಲವ್ ಯು. ಬಾಯ್ ಗೈಸ್. ಟೇಕ್ ಕೇರ್.